ಒಬ್ರು ಅತಿಥಿ ಪರಿಚಯ ಮಾಡ್ಬಿಡ್ತೀನಿ. ಅತಿಥಿಯಲ್ಲಿ ಏನಪ್ಪ ಅಂತಂದ್ರೆ ಭಾವಪೂರ್ಣ ಶ್ರದ್ಧಾಂಜಲಿಗೆ ಒಂದಿನ ಏನಪ್ಪ ಅಂತಂದ್ರೆ ನೀವು ಮೌನಾಚರಣೆ ಮಾಡ್ಬಿಟ್ರಿ ಒಂದು 2 ಸೆಕೆಂಡ್. ಯಾಕಪ್ಪ ಅಂತಂದ್ರೆ ಅವತ್ತು ಹೇಳಿದ್ದೆ ರ್ಯಾಟ್ ಕೇಕ್ ಬಗ್ಗೆ. ಅಂತಂದ್ರೆ ರ್ಯಾಟ್ ಕೇಕ್ ಬಗ್ಗೆ ವಿಡಿಯೋ ಮಾಡಾಕ್ತಾಗ ಅಣ್ಣ ಇಲಿ ಕೇಕ್ ತಿಂದರೆ ಇಲಿ ಸತ್ತೋಯ್ತದೆ ಹಿಂಗೆ ಅಂತ ಒಬ್ಬ ಅಣ್ಣ ಕಮೆಂಟ್ ಮಾಡಿದ್ದೆ. ಅಣ್ಣ ನಾನು ಇಲಿ ಕೇಕ್ ತಿನ್ಬಿಟ್ಟು ಒಂದ್ಸತಿ ಲವ್ ಫೇಲ್ಯೂರ್ ಆದಾಗ ಇಲಿ ಕೇಕ್ ತಿಂದಿದ್ದೆ ಕಣ, ಏನೂ ಆಗಿರಲಿಲ್ಲ ಅಂತ ಒಬ್ಬ ಕಮೆಂಟ್ ಮಾಡಿದ್ದ. ಅಣ್ಣ ನಿನ್ಗೂ ಇಲಿಗೂ ಎರಡಕ್ಕೂ ಒಂದಿಗೆ ಮಾಡ್ಕೊಬಿಟ್ಟಣ್ಣ ನೀನು. ಇಲ್ಲಿನೇ ಬೇರೆ ನೀನೇ ಬೇರೆ ಕಣ. ಇಲ್ಲಿ ಸೂಕ್ಷ್ಮ ಪ್ರಾಣಿ, ಅದಕ್ಕಿರೋ ಟೆಂಪ್ರೇಚರು ಅದಕ್ಕಿರೋದ್ರಲ್ಲಿ ಅದು ಕಡಿಮೆ ಆಗುತ್ತೆ. ನಿನಗಿರೋ ಟೆಂಪ್ರೇಚರೇ ಬೇರೆ ಕಾರಣ, ಅದಕ್ಕಿರೋ ಟೆಂಪ್ರೇಚರೇ ಬೇರೆ ಕಾರಣ. ನಿನಗೆ ಔಷಧಿ ತಯಾರಾಗೋಕ್ಕೂ ಮುಂಚೆನೇ ಅದಕ್ಕೆ ಟೆಸ್ಟ್ ಮಾಡಿ ಆದಮೇಲೆ ಕಾರಣ ನೀನು ಕೊಡೋದು. ಅದು ಸತ್ತರೆ ನಿನ್ಗೆ ಔಷಧಿನೇ ಕೊಡೋದಿಲ್ಲ, ನಿಂಗೆ ಸಾಯ್ದೇ ಇದ್ದರೆ ಮಾತ್ರ ನಿನ್ಗೆ ಅವೆಲ್ಲನೂ ಔಷಧಿ ಕೊಡೋದು. ಈಗ ಮೊಲಗಳಿಗೆ ಇಲಿಗಳಿಗೆ ಕಾರಣ ಫಸ್ಟು ನಿನಗೆ ಔಷಧಿಗಳು ಮಾತ್ರೆಗಳು ಮತ್ತು ನಿನ್ಗೆ ಏನೇ ಪ್ರಯೋಗ ಮಾಡಿದ್ರು ಫಸ್ಟ್ ಅವಕ್ಕೆ ಟ್ರೈ ಮಾಡಾದ್ಮೇಲೆ ನೀನು ಕೊಡೋದು. ಅದನ್ನು ಬಿಟ್ಬಿಟ್ಟು ನೀನು ಹೋಗ್ಬಿಟ್ಟು ಇಲ್ಲಿ ಸಾಯ್ಕಿಲ್ಲ ಅಂತಿಲ್ಲಣ್ಣ ನೀನು. ಅದ್ರಲ್ಲಿ ನಾನು ಟ್ರೈ ಮಾಡಿಬಿಟ್ಟಿನಿ. ಅದ್ರಲ್ಲಿ ನೋಡೋಣ ಇವತ್ತು ಬಂದು ನನ್ನ ಮಗ ಒಂದು ಮಂಕ ಕೂತಿತ್ತು ತಲೆ ಮೇಲೆ ಓದ್ಬಿಟ್ಟೆ ಸೊತೋಯ್ತು ಕಣ. ನೋಡ್ಕೊ ಇಲ್ಲಿ ಹೆಂಗಿದೆ ಸತ್ತಿದ್ದದು. ಅದಲ್ಲಂತೆ ನೀನು ಹೋಗ್ಬಿಟ್ಟು ಅದು ನಾನು ತಿಂದೆ ಸೊತೋಗ್ಲಿಲ್ಲ ಅಂತಂದ್ರೆ ಏನು ಹೇಳೋಣ ನಾನು? ನೀನು ಸತ್ತಿರೋದು ನೀನು ಸಾಯ್ಲಿಲ್ಲ ಅಂದ್ಬಿಟ್ಟು ಅದು ಸಾಯ್ಬಾರ್ದು ಅಂತ ನಾನು ಏನಾರು ಹೇಳೋಣ? ಹೇಳು ನೀನಿಯಾ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ಇಲ್ಲಿನೇ ಬೇರೆ ಮನುಷ್ಯನೇ ಬೇರೆ. ಬಟ್ ಒಂದು 2-3 ದಿನ ಟೈಮ್ ಬೇಕು, ಸಾಯ್ತವೆ. ಬಟ್ ಅದಕ್ಕೆ ಈಗ ರ್ಯಾಟ್ ಕೇಕ್ನ ನಾನು ಆಲ್ರೆಡಿ ಯೂಸ್ ಮಾಡಿ ಆದಮೇಲೆ ಹೇಳ್ತಾ ಇರೋದು. ಅದರಲ್ಲಿ ಯಾರೋ ಅಣ್ಣ ಕಮೆಂಟ್ ಮಾಡೋದೇ, ಅಣ್ಣ ನೀನು 5 ವರ್ಷ ಇಲ್ಲಿ ಕೇಕ್ ಹಾಕೋದು ನಾನು ಒಂದೇ ನಿಮಿಷದಲ್ಲಿ ಹೇಳ್ಕೊಬಿಡ್ತೀನಿ ಕಣ ಅಂತ. ಹಂಗೆ ಹೇಳ್ಕೊಡೋದಾಗಿದ್ರೆ ಇಲ್ಲಿ ಹಿಡಿಯೋಕೆ ಹೊಟ್ಟೋಗೋಣ ನೀನು. ಇನ್ನೇನು ಕಣ ನನಗೆ ಹೇಳ್ಕೊಟ್ಟಿಲ್ಲ ಅಂತಂದರೆ ಹೇಳಂಗಿದ್ರೆ ಒಂದು ವೀಡಿಯೋ ಮಾಡಿ ಹೇಳು. ಇಲ್ಲ ಅಂತಂದರೆ ಅಣ್ಣ ಹಿಂಗೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಮೆಸೇಜ್ನಾರ ಹಾಕು. ಅದು ಮುಗ್ಬಿಟ್ಟು 5 ವರ್ಷ ತವಿಂದ ಏನಾದರೂ ಇದು ಅಂದ್ಕೊಂಡು ಅಣ್ಣ ಕಮೆಂಟು ನಿಂದು. ಅದು ಅಲ್ಲಂತೆ ಹೇಳ್ತಾರೋದು ಏನಪ್ಪ ಅಂತಂದರೆ ಇಲಿ ಕೇಕ್ಗೆ ಇಲಿಗಳು ಸಾಯ್ತವೆ. ಇಲಿ ಕೇಕ್ನ ಸುಮ್ಮನೆ ಮಾಡೋದಿಲ್ಲ. ಅದು ಅಲ್ಲಂತೆ ಒಂದು ಪೀಸೆ 10 ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರು 50 ರೂಪಾಯಿ ಒಂದು ಪ್ಯಾಕೆಟು. ನನಗೇನು ಹುಚ್ಚೋಣ ಅದು ತಂದು ಹಾಕೋಕ್ಕೆ. ಅದು ಈ ಸತ ಯೂಸ್ ಮಾಡ್ತಿಲ್ಲ, 4ರಿಂದ 5 ಸಲ ಯೂಸ್ ಮಾಡಿ ಆಮೇಲೆ ನಿನ್ಗೆ ಹೇಳ್ತಾ ಇರೋದು. ಹೇಳಿದ್ರು ನೀನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದರೆ ನಾನು ಏನು ಮಾಡಲಿ ಹೇಳು? ನಾನು ಪ್ರತಿ ಸತ ಹೇಳ್ತಾನೆ ಅಣ್ಣ ಈ ಔಷಧಿ ಹಾಕು ಅನ್ನೋವೆಲ್ಲ ನಾನು ಯೂಸ್ ಮಾಡಿ ಆದಮೇಲೆ ನಿಂಗೆ ಹೇಳೋದು. ಅದಲ್ಲಂತೆ ನಾನು ಸುಮ್ಮನೆ ಹೇಳೋಕ್ಕೆ ಬರೋದಿಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ತುಂಬ ಜನಕ್ಕೆ ಯೂಸ್ ಮಾಡಿ ಆದಮೇಲೆ ಹೇಳ್ತಾ ಇರೋದು ತುಂಬ ಜನ ಹಾಕಿ ಅಂತ.